ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 23ನೇ ತಿರುನಾಮ ಕೇಶವ. ತಿರುಕ್ಕಣ್ಣಪುರಂ ದಿವ್ಯ ದೇಶದ ಬಗ್ಗೆ ನಾವು 16ನೇ ತಿರುನಾಮ ಕ್ಷೇತ್ರಜ್ಞ ವಿವರಣೆಯಲ್ಲಿ ಕೇಳಿದ್ದೇವೆ. ಅಲ್ಲಿ ಶೌರಿ ರಾಜ ಪೆರುಮಾಳ್ ವಿಭೀಷಣನಿಗೆ ತಮ್ಮ ಗಂಭೀರವಾದ ನಡಿಗೆಯನ್ನು ತೋರಿಸಿದ್ದರು. ಈ ದಿವ್ಯ ದೇಶದಲ್ಲಿ ಭಗವಂತನಿಗೆ ಶೌರಿ ರಾಜ ಎಂಬ ಹೆಸರು ಹೇಗೆ ಬಂತು ಎಂಬುದನ್ನು ಈ ಕಥೆಯಿಂದ ತಿಳಿಯೋಣ. ರಾಜ ಶರಭೂಜಿಯವರು ದೇವರಿಗಾಗಿ ಪ್ರತಿದಿನ ಹೂವಿನ ಹಾರಗಳನ್ನು ಕಳುಹಿಸುತ್ತಿದ್ದನು. ಅರ್ಚಕರು ದೇವರಿಗೆ ಅಲಂಕಾರ ಮಾಡಿದ ನಂತರ ಯಾರಿಗೂ ತಿಳಿಯದಂತೆ ಕೆಲವು ಹಾರಗಳನ್ನು ತಮ್ಮ ಹೆಂಡತಿಗೆ ಕೊಡುತ್ತಿದ್ದರು. ಈ ಸುದ್ದಿ ತಿಳಿದ ರಾಜನು ಖುದ್ದಾಗಿ ಪರೀಕ್ಷಿಸಲು ತೀರ್ಮಾನಿಸಿದನು. ರಾಜ ಮತ್ತು ಅವನ ಮಂತ್ರಿಗಳು ಸೈನಿಕರ ವೇಷ ಧರಿಸಿ ರಹಸ್ಯವಾಗಿ ದೇವಸ್ಥಾನಕ್ಕೆ ಹೋದರು. ಅರ್ಚಕರಿಗೆ ಸೈನಿಕರು ಬರುತ್ತಿದ್ದಾರೆ ಎಂಬ ವಿಷಯ ತಿಳಿಯುತ್ತಿದ್ದಂತೆಯೇ ಅವರು ಗಾಬರಿಯಿಂದ ತಮ್ಮ ಪತ್ನಿಯ ಬಳಿ ಓಡಿ ಹೋಗಿ, ನೀನು ಮುಡಿದುಕೊಂಡಿರುವ ಹಾರವನ್ನು ತೆಗೆದು ಕೂಡಲೇ ನನಗೆ ಕೊಡು ಎಂದು ಹೇಳಿ ಹಾರವನ್ನು ತೆಗೆದುಕೊಂಡು ಹೋಗಿ ದೇವರಿಗೆ ತೊಡಿಸಿದರು. ರಾಜ ಮತ್ತು ಮಂತ್ರಿ ಮಾರುವೇಷದಲ್ಲಿ ದೇವಸ್ಥಾನಕ್ಕೆ ಹೋಗಿ ಅವರು ಸೈನಿಕರೆಂದು ಹೇಳಿಕೊಂಡರು. ಅರ್ಚಕರು ದೇವರಿಗೆ ಆರತಿ ಮಾಡಿ ಆ ಹೂವಿನ ಹಾರವನ್ನು ಅವರಿಗೆ ಪ್ರಸಾದವಾಗಿ ನೀಡಿದರು. ಆಗ ಆ ಹಾರದಲ್ಲಿ ಒಂದು ಉದ್ದನೆಯಾದ ಕೂದಲು ಇರುವುದನ್ನು ಅವರು ಗಮನಿಸಿದರು. ರಾಜನು ಅರ್ಚಕರಿಗೆ, ದೇವರಿಗೆ ಕೂದಲಿಲ್ಲದಿದ್ದರೂ ಈ ಹಾರದಲ್ಲಿ ಕೂದಲು ಹೇಗೆ ಬಂತು? ನೀವು ಈ ಹಾರಗಳನ್ನು ನಿಮ್ಮ ಹೆಂಡತಿಗೆ ನೀಡುತ್ತಿದ್ದೀರಾ ಎಂಬ ಸುದ್ದಿ ನಿಜವಾಯಿತು ಎಂದರು. ನಂತರ ರಾಜ ಮತ್ತು ಮಂತ್ರಿ ತಮ್ಮ ಮಾರುವೇಷವನ್ನು ತೆಗೆದರು. ರಾಜ ಮತ್ತು ಮಂತ್ರಿಯನ್ನು ನೋಡಿದ ಅರ್ಚಕರು ಬೆಚ್ಚಿಬಿದ್ದರು. ಅರ್ಚಕರು ಭಗವಂತನನ್ನು ಮನಸ್ಸಿನಲ್ಲೇ ಪ್ರಾರ್ಥಿಸಿಕೊಂಡು, ಇಲ್ಲ ಮಹಾರಾಜರೇ, ನೀವು ತಪ್ಪು ತಿಳಿದಿದ್ದೀರಿ. ಭಗವಂತನಿಗೆ ಖಂಡಿತವಾಗಿಯೂ ಕೂದಲಿದೆ. ಈ ಹಾರದಲ್ಲಿ ನಿಮಗೆ ಸಿಕ್ಕಿರುವ ಕೂದಲು ಸ್ವತಃ ಭಗವಂತನದ್ದೇ ಎಂದು ರಾಜರಿಗೆ ತಿಳಿಸಿದರು. ಹೌದೇ? ಹಾಗಿದ್ದರೆ ನೀವು ಇದನ್ನು ಸಾಬೀತುಪಡಿಸಬಲ್ಲಿರಾ ಎಂದು ರಾಜ ಸವಾಲು ಹಾಕಿದನು. ಖಂಡಿತ ಮಹಾರಾಜರೇ, ನಾಳೆ ಅಮಾವಾಸ್ಯೆ ಮೆರವಣಿಗೆಯಲ್ಲಿ ನೀವು ಭಗವಂತನ ಉದ್ದನೆಯ ಕೂದಲನ್ನು ನೋಡಬಹುದು ಎಂದು ಅರ್ಚಕರು ತಿಳಿಸಿದರು. ರಾಜನು ಸರಿ ಎಂದು ಹೇಳಿ ಮಂತ್ರಿಯ ಜೊತೆ ಅಲ್ಲಿಂದ ಹೊರಟನು. ಅರ್ಚಕರು ದೇವರಲ್ಲಿ ಶರಣಾಗಿ, ಇಷ್ಟು ದಿನಗಳ ಕಾಲ ನಾನು ಘೋರ ಪಾಪವನ್ನು ಮಾಡಿದ್ದೇನೆ. ಇನ್ನು ಮುಂದೆ ನಾನು ಎಂದಿಗೂ ಇಂತಹ ತಪ್ಪು ಮಾಡುವುದಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಮತ್ತು ರಾಜನ ಶಿಕ್ಷೆಯಿಂದ ನನ್ನನ್ನು ಕಾಪಾಡಿ ಎಂದು ಬೇಡಿಕೊಂಡರು. ಮರುದಿನ ರಾಜ ಮತ್ತು ಮಂತ್ರಿ ಮೆರವಣಿಗೆಗೆ ಹೋಗಿ ದೇವರ ಹಿಂದೆ ನಿಂತು ಅವರಿಗೆ ಕೂದಲಿದೆಯೇ ಎಂದು ಪರೀಕ್ಷಿಸಿದಾಗ ಅಲ್ಲಿ ಒಂದು ದೊಡ್ಡ ಚಮತ್ಕಾರವೇ ನಡೆದಿತ್ತು. ಭಗವಂತನ ತಲೆಯ ಮೇಲೆ ದಟ್ಟವಾದ ಕಪ್ಪು ಕೂದಲು ಕಾಣಿಸಿತು. ರಾಜ ಮತ್ತು ಮಂತ್ರಿಗೆ ಭಗವಂತನ ಸುಂದರ ಮತ್ತು ಉದ್ದನೆಯ ಕಪ್ಪು ಕೂದಲಿರುವ ದಿವ್ಯ ದರ್ಶನ ಪ್ರಾಪ್ತಿಯಾಯಿತು. ಮೂಲತಃ ತಿರುಕ್ಕಣ್ಣಪುರಂನ ದೇವರಿಗೆ ಕೂದಲು ಇರಲಿಲ್ಲ. ಆದರೆ ತನ್ನ ಭಕ್ತನಾದ ಅರ್ಚಕರನ್ನು ರಕ್ಷಿಸಲು ಭಗವಂತನು ಉದ್ದನೆಯ ಕಪ್ಪು ಕೂದಲಿನೊಂದಿಗೆ ಎಲ್ಲರಿಗೂ ದರ್ಶನ ನೀಡಿದರು. ಈ ಕಾರಣಕ್ಕಾಗಿಯೇ ತಿರುಕ್ಕಣ್ಣಪುರಂನಲ್ಲಿರುವ ದೇವರಿಗೆ ಶೌರಿ ರಾಜ ಎಂಬ ಹೆಸರು ಬಂತು. ಕೇಶ ಎಂದರೆ ಕೂದಲು, ಕೇಶವ ಎಂದರೆ ಸುಂದರವಾದ ಕೂದಲನ್ನು ಹೊಂದಿರುವವನು ಎಂದು ಅರ್ಥ. ನಾವು ಪ್ರತಿದಿನ ಕೇಶವಾಯ ನಮಃ ಎಂದು ಜಪಿಸಿದರೆ ಭಗವಂತನು ಅರ್ಚಕರನ್ನು ರಾಜನ ಶಿಕ್ಷೆಯಿಂದ ಹೇಗೆ ರಕ್ಷಿಸಿದನೋ ಹಾಗೆ ನಮ್ಮನ್ನು ಕೂಡ ಎಲ್ಲ ಸಂಕಷ್ಟಗಳಿಂದ ರಕ್ಷಿಸುತ್ತಾರೆ. ಶ್ರೀಮತೆ ರಾಮಾನುಜಾಯ ನಮಃ.